ಹಾಯ್ ಹಲೋ ಫ್ರೆಂಡ್ಸ್, ನಾನು ಮಧ್ಯಾಹ್ನ ಟೈಮ್ ಆಗಿದೆ. ನಾನಿವಾಗ ವಿಡಿಯೋವನ್ನು ಹಾಕೋ ಸಮಯ ಬೆಳಿಗ್ಗೆ 10 ಗಂಟೆಗೆ ಹೇಳಿದೆ. ಸಾರಿ ಫ್ರೆಂಡ್ಸ್, ಲೇಟ್ ಆಗೋಯಿತು, ಮಾಡೋಕ್ಕಾಗಿಲ್ಲ. ನಾಳೆ ಈದಿದೆ ನಮ್ಮದು, ನಾಳೆ ನಾಡ್ದು. ಅದಕ್ಕೋಸ್ಕರ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋದು, ಪ್ರಿಪ್ರೇಷನ್ಸ್ ಎಲ್ಲ ಜಾಸ್ತಿ ಇತ್ತು, ಮಾಡೋಕ್ಕಾಗಿಲ್ಲ. ಸಾರಿ ಫ್ರೆಂಡ್ಸ್. ಮತ್ತು ನಾನು ಬೆಳಿಗ್ಗೆ ಎಲ್ಲಿದೆ ಅಂದರೆ ನನ್ನದೊಂದು ಎಕ್ಸಿಷನ್ ಬಯಾಪ್ಸಿ ಆಗಬೇಕು ಅಂತ ಸರ್ ಹೇಳಿದರು, ಡಾಕ್ಟ್ರು. ಅಲ್ಲಿ ಹೋದೆ. ನನ್ನ ಮಗಂದು ಮಾರನೇ ದಿನ ಜನವರಿ 8ನೇ ತಾರೀಕು ಬರ್ಡೇ. ನನಗೆ ಅಡ್ಮಿಟ್ ಹಾಕೋಕ್ಕೆ ಕೇಳಿರೋದು 8ನೇ ತಾರೀಕೇನೆ. ಸೊ ನಾನು 8ನೇ ತಾರೀಕು ನನ್ನ ಮಗ ಬಿಡ್ತಾಯಿಲ್ಲ. ಅಮ್ಮ ಏನಾದರೂ ಮಾಡಿ ಚಾನ್ಸ್ ತೊಗೊಂಡು ಡಾಕ್ಟ್ರ್ ಹತ್ರ ಬಂದುಬಿಡ್ಬೇಕು ನೀನು, ನನ್ನ ಬರ್ಡೇ ಮಾಡಬೇಕು ನೀನು, ನನ್ನ ಬರ್ಡೇ ದಿವಸ ನೀನು ಹೋಗಬೇಡ ಆಸ್ಪತ್ರೆಗೆ ಅಂತ ಒಂದು 20 ಫೋನು. ಈ ಡಾಕ್ಟ್ರುಗಳಿಗೆ ಈ ಜೊತೇಲಿದ್ದವ್ರಿಗೇ ಒಂಥರ ಇಷ್ಟೊಂದು ಫೋನ್ಗಳು ಬರ್ತಿದೆ ಅಂತ ಅವರೇ ಏನು ಅಂದ್ಬಿಟ್ರು, ಸರಿ ಇವಾಗ ನೀವು ಅಡ್ಮಿಟ್ ಆಗಿಬಿಡಿ, ಬೆಳಿಗ್ಗೆ ಬನ್ನಿ 6 ಗಂಟೆಗೆ ಇಲ್ಲಿರಿ ಅಂದರು. ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ಈ ಥರ ಇದೆ, ಮಕ್ಕಳದ್ದು ಸ್ವಲ್ಪ ಟೆನ್ಷನ್ ಇದೆ ಸರ್, ನಾನು ಬೆಳಗ್ಗೆ 6 ಗಂಟೆಗೆ ಬರ್ತೀನಿ ಅಂದಕ್ಕೆ ಅವರು ಒಪ್ಕೊಂಡ್ಬಿಟ್ರು. ಸೊ ಅಲ್ಲಿಂದ ನಾನು ಹೊರಡೋಷ್ಟರಲ್ಲಿ 7 ಗಂಟೆ ಸಂಜೆ. ಅಷ್ಟರಲ್ಲಿ ನನಗೆ ಟಿ ಇಂಜೆಕ್ಷನ್ಸು ಮತ್ತು ಯಾವುದ್ಯಾವುದು ನಾನು ಫಾರ್ಮಾಲಿಟೀಸ್ ಇತ್ತು ಹಾಸ್ಪಿಟ್ಲದ್ದು ಅದೆಲ್ಲ ಮುಗಿಸ್ಕೊಂಡು ಬಂದೆ. ಹೊರಗಡೆ ಬಂದು ಮನೆಗೆ ನೋಡಿದ್ರೆ ನಮ್ಮಮ್ಮ ನನ್ನ ಮೊಮ್ಮಗನ ಬರ್ಡೇಗೆ ಕೇಕೆಲ್ಲ ತಂದು ನಾನ್ ವೆಜ್ ಎಲ್ಲ ಮಾಡಿ ಎಲ್ಲ ಪ್ರಿಪೇರ್ ಮಾಡಿದರು. ನೋಡಿದ ತಕ್ಷಣ ನನಗೆ ಒಂಥರ ಕಣ್ಣೆಲ್ಲ ತುಂಬೋಯ್ತು ಫ್ರೆಂಡ್ಸ್. ಅಂದರೆ ಏನಾಯ್ತಂದರೆ, ಅವನ ಏಜ್ ಎಷ್ಟಂದರೆ 12 ವರ್ಷ. ಅವನು ಇಷ್ಟು ಬೇಗ ಇಷ್ಟೊಂದು ಮನಸ್ಸಿಗೆ ಹಚ್ಕೊಂಡಿದ್ದಾನೆ. ಮನಸ್ಸಲ್ಲೆಲ್ಲ ನೋವಿದೆ ಅವನಿಗೆ, ನನಗೆ ಹೋಗೋಕ್ಕೆ ಬಿಡ್ತಾಯಿಲ್ಲ, ಏನಾಗುತ್ತೋ ಅನ್ನೋ ಭಯ ಇದೆ ಅವನಿಗೆ. ಆ ಮಕ್ಕನೂ ನೋಡೋಕ್ಕಾಗ್ತಿಲ್ಲ, ಅವ್ನು ಸೆಲೆಬ್ರೇಷನ್ ಮಾಡ್ಕೊಳಕ್ಕೆ ಇಷ್ಟವೂ ಇಲ್ಲ ಅವನಿಗೆ. ಆ ಥರ ಆಗೋಯ್ತು. ನನ್ನ ಖುಷಿಗೋಸ್ಕರ ನಾನು ವರ್ಷ ನನ್ನ ಮಗನಿಗೆ ನನ್ನ ಕೈಯಲ್ಲಾಗಿದ್ದು ಒಂದು ಜೊತೆ ಬಟ್ಟೆ ಆಗಲಿ, ನಾನು ನಮ್ಮ ಯಜಮಾನ್ರು ಅವನಿಗೆ ಬೇಕಾಗಿರೋದೆಲ್ಲ ನಾವು 8 ದಿವಸ ಮುಂಚೆಯಿಂದನೇ ನಾವು ಮನೆಯಲ್ಲೇ ಮಾಡ್ಕೊತೀವಿ. ಬಟ್ ಸಿಂಪಲ್ಲಾಗಿ ನಮ್ಗೆ ಇಷ್ಟ ಆದಂಗೆ ನಾವು ಮಾಡ್ಕೊತೀವಿ ಫ್ರೆಂಡ್. ಆ ಥರ ಮಾಡ್ತಾಯಿದ್ದೆ. ಅದನ್ನು ನೋಡಿ ಅವನಿಗೆ ಅಜ್ಜಿಗೋಸ್ಕರ ಅಜ್ಜಿ ಮುಖ ನೋಡಿ ನನ್ನ ಮುಖ ನೋಡಿ ಅವನು ಖುಷಿ ಪಡಿಸೋಣ ಈ ರೀತಿ ಆದರೂ ಅಂತ ಯೋಚನೆ ಮಾಡ್ದೆ ಅವನು. ಬಟ್ ಬಂದೆ, ಮನೆಗೆ ಎಲ್ಲ ಮಾಡಿದ್ರು, ರೆಡಿ ಇತ್ತು. ಬಂದ್ವಿ, ಕೇಕೆಲ್ಲ ಕಟ್ ಮಾಡಿದ್ವಿ, ಊಟ ಎಲ್ಲ ಮಾಡಿದ್ವಿ. ಮತ್ತು ಮಾರನೇ ದಿನ ಬೆಳಿಗ್ಗೆ 6 ಗಂಟೆಗೆ ಎದ್ದೋದೆ. 6 ಗಂಟೆಗೆ ಹೋದರೆ ನನಗೆ ಡಾಕ್ಟ್ರು ಸಿಕ್ಕಿದ್ದು ಆಲ್ಮೋಸ್ಟ್ ನನಗೆ 10 ಗಂಟೆ. 6 ಗಂಟೆಗೆ ಹೋದೆ ನಾನು. ಬೆಡ್ಡೆಲ್ಲ ಖಾಲಿ ಇರಲಿಲ್ಲ, ಅಡ್ಮಿಟ್ ಆಗಿರೋ ಪೇಷಂಟ್ಸ್ ಎಲ್ಲ ಇದ್ದರು. ಯಾವುದೋ ಒಂದು ಮೂಲೆಯಲ್ಲಿ ಒಂದು ಬೆಡ್ ಕೊಟ್ಟರು, ಅದರಲ್ಲಿ ಸಿಕ್ಕಾಪಟ್ಟೆ ಜಿರ್ಲೆ. ಅಯ್ಯೋ ಏನಪ್ಪ ಇದು, ಹೆಂಗಪ್ಪ ಮಾಡೋದು, ಏನಪ್ಪ ರಾತ್ರಿ ಎಲ್ಲ ನಾನು 3 ದಿವಸ ಇರಬೇಕು ಅಂತಾರೆ, 2 ದಿವಸ ಇರಬೇಕಂತಾರೆ, ಹೆಂಗಪ್ಪ ನಾನು ಇರೋದು, ಇದೇ ಬೆಡ್ ಸಿಗುತ್ತೇನೋ ಅಂತ ಯೋಚನೆ ಮಾಡ್ತಾಯಿದ್ದೆ. ಸರಿ ಅದಕ್ಕಂತ OT ಥಿಯೇಟ್ರ್ ಹತ್ರ ನನಗೆ ಕರ್ಕೊಂಡೋದ್ರು. ಓಟಿಗೆ ಕರ್ಕೊಂಡೋದ್ರು. ಸಿಸ್ಟ್ರು ಬಂದು ಸೈನೆಲ್ಲ ಮಾಡಿಸ್ಕೊಂಡೋದ್ರು. ಅಲ್ಲಿ ಹೋಗ್ತೀನಿ, ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಹೋಗೋಷ್ಟರಲ್ಲಿ 12 ಗಂಟೆ ಮಧ್ಯಾಹ್ನ. ಊಟ ಇಲ್ಲ, ನೀರಿಲ್ಲ, ನಾನು ಇದ್ದೆ ಹಾಗೇ. ಸರಿ ಅಂತ ಕರ್ಕೊಂಡೋಗಿ ಮತ್ತೆ ಸರ್ ಏನು ಮಾಡಿದ್ರು, ಇಲ್ಲ ಥಿಯೇಟ್ರ್ ಒಳಗೆಲ್ಲ ತೊಗೊಂಡ್ರು. ನಾನು ಫುಲ್ AC, ಫುಲ್ ಕೋಲ್ಡ್ ಆಗಿಬಿಟ್ಟೆ. ಹೋಗಿದ ತಕ್ಷಣ ಹೆದರಲಿಲ್ಲ ನಾನು. ಮಲಗಿದ ತಕ್ಷಣ ಡಾಕ್ಟ್ರು ಚೆಕ್ ಮಾಡಿಬಿಟ್ಟು, ಇಲ್ಲಮ್ಮ ನಿನಗೆ ಅಂಡರ್ ಆರ್ಮಲ್ಲಿ ಒಂದು ಗಡ್ಡೆ ಇದೆ, ಅದಕ್ಕೂ FNAC ಟೆಸ್ಟ್ ಮಾಡಿಸ್ಕೊಂಡ ಅಂತ ಹೇಳಿಬಿಟ್ರು. ಎಬ್ಬರಿಸ್ಬಿಟ್ರು ನನಗೆ, ಅಲ್ಲಿಂದನೇ ಎಬ್ಬರಿಸ್ಬಿಟ್ರು. ಆಚೆ ಬಂದು ಡಿಸ್ಚಾರ್ಜ್ ಮಾಡೋದು FNAC ಟೆಸ್ಟ್. ಡಿಸ್ಚಾರ್ಜ್ ಮಾಡ್ದಂಗೆ ಮಾಡೋಕ್ಕಾಗಲ್ಲ. 24 ಜಾಗ ತಿರುಗಿದೆ. ಮಧ್ಯಾಹ್ನ ಆಗೋಯ್ತು, 2:30 ಆಗೋಯ್ತು, 3:30 ಆಗೋಯ್ತು. 3:30 ಆದರೂ ಊಟ ಇಲ್ಲ ಅಂದರೆ ಹೇಗಾಗುತ್ತೆ ನೋಡಿ, ನೀರಿಲ್ಲ ಅಂದರೆ ಹೇಗಾಗುತ್ತೆ, ನೀರು ಕುಡಿದ್ರೆ ವಾಮಿಟ್ ಬರೋ ಥರ ಆಗ್ತಾಯಿದೆ. ಆ ಥರ ಆಗೋಯ್ತು ನನ್ನ ಪರಿಸ್ಥಿತಿ. ಸರಿ ಹಾಗಂತ ಆಚೆ ಬಂದೆ. ಡಿಸ್ಚಾರ್ಜ್ ಎಲ್ಲ ಮಾಡಿಸಿದ್ವಿ. 3:30 ನಾನು ನಮ್ಮ ಇಬ್ಬರೇ ಹೋಗಿದ್ವಿ. ಎಲ್ಲ ಮಾಡಿಸ್ಕೊಂಡೆ. ಅಮ್ಮನ ಫೋನ್ ಮಾಡಿದೆ, ಈ ಥರ ಅಂದರು. ಸರಿ ಒಳ್ಳೆಯದಾಯ್ತು ಬಾ. ಹೋದೆ ಮಾರನೇ ದಿನ ಹೋಗಿ ಮತ್ತೆ ಒಂದು FNAC ಟೆಸ್ಟ್ ಮಾಡಿಸಿದೆ. ಅದರಲ್ಲಿ ನನಗೆ ಏನೂ ಇಲ್ಲ ಅಂತ ಬಂತು, ಗೊತ್ತಾಯಿತು, ಒಳ್ಳೆಯದಾಯಿತು. ಮತ್ತು ನಾನು ಹಾಸ್ಪಿಟ್ಲಿಗೆ ಹೋಗೇ ಇಲ್ಲ. KC ಜನರು ಏನಾಯ್ತಂದರೆ, ನನಗೆ ಮಾಡಿಸ್ಕೊಳೋ ಇಷ್ಟನೇ ಇಲ್ಲ, ಬೇಡ ಮಾಡಿಸೋದೇ ಬೇಡ ಅಂತ ಇದ್ಬಿಟ್ಟೆ. ಮತ್ತೆ 4-5 ದಿವಸ ಯೋಚನೆ ಮಾಡಿದೆ ಮನೆಯಲ್ಲಿ. ಯೋಚನೆ ಮಾಡಿ ಮೈಂಡ್ ಫುಲ್ಲು ನಂದು ಬ್ಲಾಕ್ ಆಗಿಬಿಟ್ಟಿತ್ತು. ಬ್ಲಾಕ್ ಆಗಿ ಬಿಟ್ಟರೆ ಏನಾಗುತ್ತೆ, ಎಲ್ಲ ಯೂಟ್ಯೂಬಲ್ಲೆಲ್ಲ ಗೂಗಲೆಲ್ಲ ಸರ್ಚ್ ಮಾಡಿದೆ, ಒಂದು ವಿಡಿಯೋಸ್ ಎಲ್ಲ ಸರ್ಚ್ ಮಾಡಿದೆ. ಎಲ್ಲ ಸರ್ಚ್ ಮಾಡಿ ಏನಾಗುತ್ತೆ ಅಂತ ಗೊತ್ತಾದ ಮೇಲೆ ಯಾಕಿರ್ಬೇಕು ನಾನು. ಸೊ 4-5 ಹಾಸ್ಪಿಟ್ಲು ನಮ್ಮ ಏರಿಯಾದಲ್ಲಿ ಪ್ರೈವೇಟಲ್ಲಿ ಕೇಳಿದ್ರಾಗ ಇಷ್ಟಿಷ್ಟು ಅಂದರು. ನನ್ನ ಹತ್ರ ಅಷ್ಟೊಂದು ಬಜೆಟ್ ಇಲ್ಲ ಅಂತ ಲೋಟಸ್ ಕುರುಬ್ರಳ್ಳಿ ಪಾರ್ಕ್ ಮುಂದೆ ಇರೋ ಲೋಟಸ್ ಹಾಸ್ಪಿಟ್ಲಿಗೆ ಹೋದೆ. ನಮ್ಮ ಅಣ್ಣನ ಮಗಳಿಗೆ ಅಪೆಂಡಿಕ್ಸ್ ಆಪ್ರೇಷನ್ ಆಗಿತ್ತು, ನೋಡೋಕ್ಕಂತ ಹೋದೆ. ಅಲ್ಲಿ ನೋಡಿ ಅವ್ರ ರಿಪೋರ್ಟ್ಸು, ನೀವೇನು ಅಡ್ಮಿಟ್ ಆಗೋದು ಬೇಕಾಗಿಲ್ಲ, ನಾನು 1 ಅವರಲ್ಲಿ ನಿಮಗೆ ಕಳಿಸ್ಕೊಡ್ತೀನಿ, ಬಯಾಪ್ಸಿ ಮಾಡಿಬಿಟ್ಟು ಅಂದರು. ಸರಿ ಹೋದೆ. 8 ಗಂಟೆ ರಾತ್ರಿ ಹೋದೆ. 9 ಗಂಟೆಗೆಲ್ಲ ನಂದು
ಎಕ್ಸಿಷನ್ ಬಯಾಪ್ಸಿ ಮುಗ್ದೋಗಿತ್ತು. ಆರಾಮಾಗಿ ಕೂತಿದ್ದೆ, ಅಲ್ಲೇ ಊಟ ಮಾಡಿದೆ, ಬೆಡ್ ಮೇಲೆಲ್ಲ ಕೂತ್ಕೊಂಡೆ. 10 ಗಂಟೆಗೆ 11 ಗಂಟೆನೂ ಆಯಿತು. ನಮ್ಮ ಅಣ್ಣನ ಮಕ್ಳ ಜೊತೆ ಮಾತಾಡ್ಕೊಂಡು ಆಡ್ಕೊಂಡು ನನಗೆ ಕಾಲ ಹೋಗಿದೆ ಗೊತ್ತಾಗಿಲ್ಲ. 12 ಗಂಟೆ ನನಗೆ ನೋವಿಲ್ಲ, ಒಂದು ಸ್ವಲ್ಪನೂ ನೋವಿಲ್ಲ. ನನಗೆ ಕುಯ್ದಿದ್ದಾರೆ, 7-8 ಸ್ಟಿಚ್ ಹಾಕಿದ್ದಾರೆ. ಅಷ್ಟೊಂದು ಸ್ಟಿಚ್ ಹಾಕಿ ನನಗೆ ನೋವಿಲ್ಲ. ಆಮೇಲೆ ಡಾಕ್ಟ್ರು ಮಾತ್ರೆ ಎಲ್ಲ ಬರೆದಿದ್ರು, ನೀವು ಇವಾಗ ಹೋಗ್ಬೋದು ಅಂದರು. ನನಗೆ ಯಾಕೋ ಇದ್ರಲ್ಲ ನಮ್ಮವರು ಅಂತ ನಾನು ಅಲ್ಲೇ ಇದ್ದೆ. 12 ಗಂಟೆಗೆ ಊಬರ್ ಬುಕ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಬರೋಷ್ಟರಲ್ಲಿ 1 ಗಂಟೆ ಆಗೋಯ್ತು. ಮತ್ತು ರಾತ್ರಿ ಎಲ್ಲ ಪೇನು, ರಾತ್ರಿ ಎಲ್ಲ ನೋವು ರಾತ್ರಿ ಎಲ್ಲ ಮಲಗಿಲ್ಲ, ಕೂತಿದ್ದೀನಿ. ಕೂತ್ಕೊಂಡೆ ನಾನು ಬೆಳಗ್ಗೆವರೆಗೂ ಕೂತ್ಕೊಂಡೆ. ಬರೀ ನನ್ನ ಮನಸ್ಸಲ್ಲಿದ್ದಿದ್ದು ಆ ನೋವು ನನಗೆ ಕಮ್ಮಿ ಆದರೆ ಸಾಕಪ್ಪ. ಬೆಳಗ್ಗೆ ಯಾವಾಗ ಆಗುತ್ತೋ, ಮೆಡಿಷನ್ ತೊಗೊಂಡ್ಬಿಟ್ರೆ ಕಮ್ಮಿ ಆಗುತ್ತೇನೋ ಅನ್ನಿಸ್ತಾಯಿತ್ತು. ಆ ಥರ ಆಯಿತು. ಮೆಡಿಷನ್ ತೊಗೊಂಡೆ. ಆಮೇಲೆ ಸ್ವಲ್ಪ ಹೋದಂಗೆ ಎಲ್ಲ ಇದಾಯಿತು. ನಂದು ಎಕ್ಸಿಷನ್ ಬಯಾಪ್ಸಿ ರಿಪೋರ್ಟ್ 8 ದಿವಸಕ್ಕೆ ಬಂದುಬಿಟ್ಟಿತ್ತು. ಬಟ್ ಡಾಕ್ಟ್ರು ಸಿಸ್ಟರ್ ಕಡೆಯಿಂದ ಏನಾಗಿತ್ತೋ ಏನೋ ಅವರೆಲ್ಲೋ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ರು. ಆಮೇಲೆ ಫೋನ್ ಬಂತು. ಇಡ್ಲಿ ತಿಂತಾಯಿದ್ದೀನಿ ಫ್ರೆಂಡ್ಸ್, ಇಡ್ಲಿ ತಿಂತಾಯಿದ್ದೀನಿ. ಫೋನ್ ಬಂತು ಹಾಸ್ಪಿಟ್ಲಿಂದ, ನಿಮ್ಮದು ರಿಪೋರ್ಟ್ ಬಂದಿದೆ, ಬನ್ನಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಹೋದೆ. ಇಡ್ಲಿ ಬಾಯಿಗೆ ಹೋಗ್ತಾಯಿಲ್ಲ ನನಗೆ. ನನ್ನ ಕೈ ಹೀಗೆ ಅಲ್ಲಾಡ್ತಾಯಿತ್ತು. ನನ್ನ ಕಣ್ಣಲ್ಲಿ ನನ್ನ ಜೀವ ನನ್ನ ಬಾಯಲ್ಲಿ ಬಂದಂಗೆ ಆಗಿ ಹಿಂಗೆ ಇಡ್ಲಿ ಹೋಗ್ತಾಯಿಲ್ಲ ನನಗೆ. ಹೊಟ್ಟೆ ಹಸ್ವಾಗ್ತಾಯಿದೆ, ಇಡ್ಲಿ ಹೋಗ್ತಾಯಿಲ್ಲ. ನನ್ನ ಎಲ್ಲ ಕಡೆಯಿಂದ ವೈಬ್ರೇಷನ್ ಆಗ್ತಾಯಿದೆ. ಆಮೇಲೆ ನೋಡಲೇಬೇಕು ಅಂತ ನಾನು ನಮ್ಮ ಯಜಮಾನ್ರು ಗಾಡೀಲಿ ಹೋಗ್ಬಿಟ್ಟು ನೋಡಿದ ತಕ್ಷಣ ಅವರು ಡಾಕ್ಟ್ರು ತುಂಬಾ ನೋವು ಮಾಡಿಕೊಂಡ್ರು. ನಿಮ್ಗೆ ಈ ಥರ ಆಗಿದೆ, ಏನು ಮಾಡ್ತೀರಾ ಮುಂದಕ್ಕೆ ಅಂದರು. ಹೋಗ್ಬಿಟ್ಟು ಇನ್ನೇನು ಮಾಡ್ಬೇಕು ಹೇಳಿ ಸರ್, ನನಗೆ ಯಾವುದು ಎಕ್ಸ್ಪೀರಿಯೆನ್ಸ್ ಇಲ್ಲ, ನಾನು ನೋಡಿಲ್ಲ ಯಾವ ಕಡೆಯೂ, ನನಗೆ ಏನು ಮಾಡ್ಬೇಕು ಹೇಳಿ. ಸರಿ ಅಮ್ಮ, ಒಂದು ಪೆಟ್ ಸ್ಕ್ಯಾನಿಂಗ್ ಮಾಡಿಸಿ. ಓಕೆ ಸರ್, ಅಪಾಯಿಂಟ್ಮೆಂಟ್ 3 ದಿವಸಕ್ಕೆ ಸಿಕ್ತು. ಪೆಟ್ ಸ್ಕ್ಯಾನ್ ಮಾಡಿಸಿದೆ. ಪೆಟ್ ಸ್ಕ್ಯಾನಲ್ಲಿ ನನಗೆಲ್ಲ ನಾರ್ಮಲ್ ಇತ್ತು. ಬಟ್ ಎಲ್ಲಿ ನಂದು ಬಯಾಪ್ಸಿ ಇದಾಗಿತ್ತು ಅಲ್ಲಿ ಈ ಥರ ಒಂದು ನೀರು ಚುಮ್ಮಿದಂಗೆ ಆ ಕಣಗಳು ಚುಮ್ಮಿರುತ್ತೆ. ಆ ಒಂದು ಜಾಗದಲ್ಲಿ ನಾವು ಅದನ್ನು ತೆಗಿಲಿಲ್ಲ ಅಂದರೆ ಅದು ಏನಾಗುತ್ತೆ, ಮತ್ತೆ ಒಂದು ಲಂಪ್ ಆಗುತ್ತೆ, ಮತ್ತೆ ಅದನ್ನು ನಿಮಗೆ ಕಷ್ಟ ಕೊಡುತ್ತೆ, ಮತ್ತೆ ನಿಮಗೆ ಇದಾಗುತ್ತೆ ಅಂತ ಡಾಕ್ಟ್ರು ಎಲ್ಲ ಡೀಟೇಲ್ಸು ನನಗೆ ಒಂದು ಸ್ಕೆಚ್ ಮಾಡಿ ತೋರಿಸಿದ್ರು. ನೋಡಿದ ತಕ್ಷಣ ನಾನು ಆವಾಗಲೇ ಇಮ್ಮಿಡಿಯೇಟ್ಲಿ ಈಗ ಲೇಟ್ ಮಾಡೋದು ಬೇಡ, ನಂದಾಗಲೇ 12 ದಿವಸ ಆಗಿದೆ ಎಕ್ಸಿಷನ್ ಬಯಾಪ್ಸಿ ಆಗಿ, ನಾನು ಈಗ ಲೇಟ್ ಮಾಡೋದು ಬೇಡ ಅಂತ ನಾನೇನು ಮಾಡಿದೆ, ಸರಿ ಸರ್ ನೀವು ಅರೇಂಜ್ ಮಾಡ್ಕೊಳ್ಳಿ, ನಾನು ಈಗಲೇ ಅಡ್ಮಿಂಟ್ ಹಾಕ್ತೀನಿ. ಸರಿ, ಎಲ್ಲ ರಿಪೋರ್ಟ್ಸ್ ಎಲ್ಲ ಮಾಡಿಸಿದ್ರು, ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿದ್ರು. ಬ್ಲಡ್ ಕಮ್ಮಿ ಇತ್ತು, ಬ್ಲಡ್ ತರಿಸಿದ್ರು. 10:30 ಆಯಿತು. 10:30 ನೈಟಲ್ಲಿ ನನಗೆ January 25 ರಾತ್ರಿ 10:30 ಆವತ್ತು ನಂದು ಒಂದು ದೊಡ್ಡದಾಗಿ ಸರ್ಜರಿ ಆಯಿತು. ಫೈನಲಿ ಸರ್ಜರಿ ಆಯಿತು. ನಾನು ನಮ್ಮ ಡಾಕ್ಟ್ರಿಗೆ ಹೇಳ್ಕೊಂಡಿದ್ದು ಇಷ್ಟೇ, ಯಾರಿಗೆ ಗೊತ್ತಾಗಲಿ ಸರ್, ನಮ್ಮ ತಾಯಿಗೆ ಇಷ್ಟು ದೊಡ್ಡ ಸರ್ಜರಿ ಆಗಿದೆ ಅಂತ. ಅದು ನಾಳೆ ಗೊತ್ತಾಗಲಿ ಪರವಾಗಿಲ್ಲ, ಬಟ್ ಇವತ್ತು ನೈಟು ಅವ್ರಿಗೆ ಗೊತ್ತೇ ಆಗಬಾರ್ದು. ಓಕೆ ಅಂತ ಒಪ್ಕೊಂಡ್ರು ಡಾಕ್ಟ್ರು. ನಮ್ಮ ಅಮ್ಮನ ಹತ್ರ ಸಿಸ್ಟರ್ಸು ಯಾರೂ ಮಾತಾಡಿಲ್ಲ, ನಾನು ಹೇಳಿಲ್ಲ, ನಮ್ಮ ಯಜಮಾನ್ರು ಹೇಳಿಲ್ಲ, ನನ್ನ ಮಕ್ಳಿಗೂ ಗೊತ್ತಿಲ್ಲ. ಆಮೇಲೆ ಗೊತ್ತಾಯಿತು. ಆಮೇಲೆ ಮಾರನೇ ದಿನ ನಂದದು ರಿಪೋರ್ಟ್ಗೆ ಹೋಗ್ಬೇಕಾದ್ರೆ ಆ ಒಂದು ನನ್ನ ಪಾರ್ಟ್ ಏನು ರಿಮೂವ್ ಮಾಡಿದ್ರಲ್ಲ ಡಾಕ್ಟ್ರು, ಅದು ಡಬ್ಬದಲ್ಲಿ ಸಿಸ್ಟ್ರು ತುಂಬ್ತಾ ಇರಬೇಕಾದ್ರೆ ನಮ್ಮಮ್ಮ ಹೊರಟೋಗಿದ್ದಾರೆ ಅಲ್ಲಿ ನೋಡೋದಕ್ಕೆ, ಚೆಕ್ ಮಾಡೋದಕ್ಕೆ. ಏನು ಮಾಡಿದ್ದಾರೆ ಇವಳಿಗೆ, ಅಲ್ಲಿವರೆಗೂ ಬ್ಯಾಂಡೇಜ್ ಫುಲ್ ಡ್ರೆಸ್ಸಿಂಗ್ ಇತ್ತು. ನನಗೆ ಒಂದು ಡಬ್ಬ ಕೊಟ್ಟಿದ್ದರು ಫಿಲ್ಟ್ರಿಗೆ, ಅದನ್ನೇ ನೋಡ್ತಾ ಇದ್ದಿದ್ದವರು, ಮಿಕ್ಕಿದೆ ಏನೂ ನೋಡಿರಲಿಲ್ಲ. ಆಮೇಲೆ ಹೋಗಿದ ತಕ್ಷಣ ಏನಾಯ್ತಪ್ಪ ಅಂದರೆ ನೋಡಿಬಿಟ್ಟು ಅಳ. ರಾತ್ರಿ ಊಟ ಮಾಡಿರಲಿಲ್ಲ, ಸರ್ಜರಿ ಆಗಿದ್ದಿದ್ದು ನೋಡಿ. ಬೆಳಗ್ಗೆ ಟಿಫನ್ ತಿಂದಿರಲಿಲ್ಲ, ಇನ್ನೇನಾಗುತ್ತೆ. ಅದೇ ಆಯಿತು, ನಾನು ಅಂದ್ಕೊಂಡು ಇರಲಿಲ್ಲ, ಅದೇ ಆಯಿತು. ಬಂದರು, ನನಗೆ ಕೈ ಹಿಡ್ಕೊಂಡು ತುಂಬ ಹತ್ಬಿಟ್ರು. ನಾನು ವೀಕ್ ಆಗೋದು ನಮ್ಮ ಅಮ್ಮನ ಕಡೆಯಿಂದ, ನಿಜ ಫ್ರೆಂಡ್ಸ್, ನಾನು ವೀಕ್ ಆಗೋದು ನಮ್ಮ ತಾಯಿ ಕಡೆಯಿಂದನೇ. ನನಗೆ ನಮ್ಮ ಯಜಮಾನ್ರು ಚೆನ್ನಾಗಿಕ್ಕಿದ್ದಾರೆ, ನನ್ನ ಮಕ್ಳ ಕಡೆಯಿಂದನೂ ನಾನು ಚೆನ್ನಾಗಿದ್ದೀನಿ, ನಂದು ಯಾರ್ದು ಟೆನ್ಷನ್ ಇಲ್ಲ. ನಮ್ಮ ಅಮ್ಮನಿಗೆ ನಾನೇ ಧೈರ್ಯ, ಅದರಲ್ಲಿ ನಾನೇ ವೀಕ್ ಆಗಿಬಿಟ್ರೆ ಅವ್ರು ಇನ್ನೇನಾಗ್ತಾರೆ. ಆ ಥರ ಆಗೋಯ್ತು. ನಮ್ಮಮ್ಮನ ನೋಡಿ ನಾನು ಅಳಬಾರ್ದಿತ್ತು, ಕಣ್ಣಲ್ಲಿ ನೀರು ಬಂತು, ಮರಿ ಮಚ್ಚೆ ಮಾಡ್ಕೊಂಡು ನಾನು ಅತ್ತೆ ನನ್ನ ನೋವನ್ನು ನನ್ನ ಬೆಡ್ಶೀಟಲ್ಲೇ ನಾನು ಮುಚ್ಚಿಬಿಟ್ಟು. ಆಗ ಏನಾಯ್ತಂದರೆ, ನಮಗೆ ಬೇಕಾದವರು ನನಗೆ ಕ್ಯಾನ್ಸರ್ ಇದೆ ಅಂದಿದ ತಕ್ಷಣ ಆಟೋಮೆಟಿಕ್ಲಿ ಹೀಗಿದ್ದವರೆಲ್ಲ ಹೀಗಾಗೋದ್ರು. ಹೇಗಾದ್ರೆ ಅಂದರೆ, ಒಂದು ಮರನ ಒಂದು ಮಣ್ಣಿಂದ ತೆಗೆದಿದ ತಕ್ಷಣ ಅದು ತನ್ನ ಬುಡಗಳನ್ನೆಲ್ಲ ಬಿಟ್ಕೊಂಡು ಮಣ್ಣನ್ನೇ ಬೇರೆ ಮಾಡಿಬಿಡುತ್ತಲ್ಲ, ಆ ಥರ ಪರಿಸ್ಥಿತಿ ನಂದು ಆಗೋಯ್ತು. ನನ್ನ ರಿಲೇಷನ್ಸ್ ಯಾರೂ ನನಗೆ ಮಾತಾಡಿಸಿಲ್ಲ, ನನಗೆ ನೋಡೋಕ್ಕೆ ಬರಲಿಲ್ಲ. ನನ್ನ ಅಣ್ಣ ಅತ್ತಿಗೆ ಅಂದರೆ ಅವರು ನಮ್ಮ ದೊಡ್ಡಮ್ಮನ ಮಗ ಸೊಸೆ, ಅವರಿಬ್ಬರು ಬಿಟ್ಟರೆ ನನಗೆ ಯಾರು ನಮ್ಮವರು ಅಂತ ಇಲ್ಲ ಫ್ರೆಂಡ್ಸ್, ಯಾರೂ ಆಗಲ್ಲ. ನಂದು ಅಂಟ್ರೋಗ ಅಂದ್ಕೊಂಡಿದ್ದಾರೆ ಅವರು. ಪರವಾಗಿಲ್ಲ ಬಿಡಿ, ಅಂಟ್ರೋಗ
ನಮ್ಮ ಯಜಮಾನ್ರು ಬಿಟ್ಟು ಹೋಗ್ತಾರಾ, ನಮ್ಮ ತಾಯಿ ಬಿಟ್ಟು ಹೋಗ್ತಾರಾ, ನನ್ನ ಮಕ್ಕಳು ಬಿಟ್ಟು ಹೋಗ್ತಾರಾ? ಸಾಕು ನನಗೆ, ಇನ್ಯಾರು ಬೇಡ. ನಾನು ಅಲ್ಲೇ ಗಟ್ಟಿಯಾಗ್ಬಿಟ್ಟೆ. ಇಷ್ಟೇ. ನಾವು ಒಬ್ರಿಗಾಗೋ ಅಷ್ಟರಲ್ಲೇ ನಮಗೆ ಎಲ್ಲರೂ ಆಗೋದು. ನಾವು ಯಾವಾಗ ವೀಕ್ ಆಗ್ತೀವಿ, ನಮ್ಗೆ ಯಾವಾಗ ಏನಾಯಿತು ಅಂದಿದ ತಕ್ಷಣ ನಮ್ಮವ್ರ ಪರಿಚಯ ನಮಗೆ ಒಳ್ಳೆಯ ಮುಖದಲ್ಲಿ ಆಗಿಬಿಡುತ್ತೆ ಅನ್ನೋದು ನನಗೆ ಗೊತ್ತಾಯಿತು. ಬಹಳ ಥ್ಯಾಂಕ್ಸ್ ಹೇಳಬೇಕಂದ್ರೆ ನನ್ನ ಅಕ್ಕಪಕ್ಕದ ಮನೆಯವರು ಫ್ರೆಂಡ್ಸ್ ಎಷ್ಟು ನನಗೋಸ್ಕರ ದೇವರಲ್ಲಿ ಎಷ್ಟೊಂದು ಪ್ರಾರ್ಥನೆ ಮಾಡಿದ್ದಾರೆ, ನನಗೋಸ್ಕರ ಎಷ್ಟೊಂದು ಇದು ಕಷ್ಟಪಟ್ಟಿದ್ದಾರೆ. ಒಂದೊಂದು ಫೋನು, ಅವರೊಂದೊಂದು ಫೋನು. ನನ್ನ ಬೆಸ್ಟ್ ಫ್ರೆಂಡ್ಗೆ, ನನ್ನ ಫ್ರೆಂಡ್ಗಳಿಗೆ ನಾನು ಹೇಳಿಲ್ಲ. ಅವ್ರಿಗೆ ಗೊತ್ತಾದಾಗ ಅವ್ರುಗಳು ಕಿತ್ತೋದ್ರು. ಹಂಗೇ ಕಿತ್ತೋಗಿ ಹತ್ತಿದ್ದಲ್ಲ ಅವರು. ನಾನು ಹತ್ತಿಲ್ಲ, ನಾನು ಅಷ್ಟೊಂದು ಕಣ್ಣೀರು ಹಾಕಿಲ್ಲ, ಅವರು ಅಷ್ಟೊಂದು ಕಣ್ಣೀರು ಹಾಕ್ಬಿಟ್ರು ಫ್ರೆಂಡ್ಸ್. ನನಗೆ ಆ ಖುಷಿ ಇತ್ತಲ್ಲ, ಅವ್ರು ನನಗೋಸ್ಕರ ಇಟ್ಟಿದ್ದು ಪ್ರೀತಿ ಇತ್ತಲ್ಲ, ಬಹಳ ದೊಡ್ಡದು ಬಹಳ ದೊಡ್ಡ ಫ್ರೆಂಡ್ಸ್ ಇರೋದು ನನಗೆ ಸಾಕು. ನನಗೆ ಇಬ್ಬರಿದ್ದಾರೆ, 4 ಜನ ಇದ್ದಾರೆ ಸಾಕು. 100 ಜನ ಬೇಡ, ಸಾಕು, ಅಷ್ಟೇ ಜನ ಸಾಕು. ನಮ್ಮ ತಾಯಿ ಇದ್ದಾರೆ ನನ್ನ ಹೆಲ್ಪಿಗೆ, ನಮ್ಮ ಯಜಮಾನ್ರಿದ್ದಾರೆ ಸಾಕು. ನಾನು ನಮ್ಮ ಯಜಮಾನ್ರಿಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವಿಬ್ಬರು ಇದ್ದೀವಿ. ನಾವಿಬ್ಬರು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಹೇಗೋ ನಮ್ಮ ಜೀವನನ. ಇದುವರೆಗೂ ನೋಡಿ ಫ್ರೆಂಡ್, ನಂದು ಬಂದು ಈ ಥರ ಎಲ್ಲ ಆಯಿತು. ನಂದು ಟ್ರೀಟ್ಮೆಂಟ್ ನಡೀತಾ ಇದೆ. ಇನ್ನು ನನ್ನ ಟ್ರೀಟ್ಮೆಂಟ್ ಎಲ್ಲಿ ನಡೀತಿದೆ, ಹೇಗೆ ಮಾಡಿಸ್ತಾ ಇದ್ದೀನಿ, ಇದಕ್ಕೂ ಒಂದು ದೊಡ್ಡ ಕತೆ ಇದೆ. ಇದಕ್ಕೂ ಒಂದು ಅಲ್ಲಿಗೆ ನಿಂತೋಗಿಲ್ಲ. ಅಲ್ಲಿಂದ ಮತ್ತೆ ನಾನು ಎಲ್ಲೆಲ್ಲಿ ಹೋದೆ, ಏನೇನು ಭಾಳ ಕಷ್ಟಗಳನ್ನ ಪಟ್ಟೆ. ಅದು ಕೇಳಿಬಿಟ್ರೆ ಅಯ್ಯೋ ಬೇಡಪ್ಪ, ಬೇಡ, ಈ ಸವಾಸನೇ ಬೇಡ ಅನ್ನೋ ಪರಿಸ್ಥಿತಿಗೆ ನಾನು ಬಂದುಬಿಟ್ಟೆ. ಮುಂದೆ ನೋಡಬೇಕಾಗಿರೋದು ನಾನು ಒಂದೇ ವಸ್ತು. ನನ್ನ ಮಕ್ಕಳು ಚಿಕ್ಕವರಿದ್ದಾರೆ. ನನ್ನ ಮಗಳಿಗೆ 5.5 ವರ್ಷ, ನನ್ನ ಮಗನಿಗೆ 12 ವರ್ಷ. ನನ್ನ ತಾಯಿಗೆ ನಾನು ಬಿಟ್ಟರೆ ನಮ್ಮ ತಾಯಿಗೆ ನೋಡೋರಿಲ್ಲ. ನಮ್ಮ ಯಜಮಾನ್ರಿಗೆ ನಾನೇ